ಒಟ್ಟಿನಲ್ಲಿ ಕೇಳ್ಕೊಂಡೈತಾಗುತ್ತಾ ಅಲ್ಲ ಅಕ್ಕ, ಕೇಳ್ಕೊಂಡೈತಾಗುತ್ತಾ ಪಕ್ಕ? ಅಲ್ಲ, ನಿನಗೆ ಗೊತ್ತಾಗುತ್ತೆ. ಕೈ ಮುಂದೆ ಹೋದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಶಾಸ್ತ್ರ ಕೇಳಕ್ ಹೋಗಲ್ವಾ? 500 1000 ಇಕ್ತೀರಾ, 100 ಎಲ್ಲ ಇಕ್ತೀರಾ. ಅದ್ರ ಬದಲು ಇಲ್ಲಿ 1 ರೂಪಾಯಿ 2 ರೂಪಾಯಿ 10 ರೂಪಾಯಿ ನಿಮ್ಗೆ ಹೋಗ್ತೆ ಬೇಕಾದ್ರೆ ಇಡ್ರಿ. ಅದೇ ತಗೊಂಡೋಗ್ಬೇಕಾದ್ರೆ ಉಂಡಿಗೂ ಹಾಕ್ರಿ. ಅಂದ್ರೆ ಅಮ್ಮನವರೇ ಸ್ವತಃ ಇಲ್ಲಿ ಉತ್ತರ ಕೊಟ್ಬಿಡ್ತಾರೆ. ಅಮ್ಮನವರೇ ಇಲ್ಲೇ ಸ್ವತಃ ಇದ್ರಲ್ಲ ಕೆಲವರಿಗೆ ಮೈ ಮೇಲೆ ಬಂದು ಬಿದ್ದೋಗ್ತಾರೆ. ಅವ್ರು ಅರಸ್ತಾರೆ, ಏನನ್ನ ಎಲ್ಲರಿಗೂ ಬೈತಾರೆ, ಏನೋ ಮಾಡ್ತಾರೆ. ಮೈ ಮೇಲೆ ಬರುತ್ತೆ, ಮೈಯೆಲ್ಲ ಬಿಸಿ ಬರುತ್ತೆ. ನಮ್ಮ ನಿಮ್ಮ ಮೈಯೆಲ್ಲ ಬಿಸಿ ಅನುಭವಗಳಾಗೈತೆ ನನಗೆ. ಸ್ನೇಹಿತರೆ ನೋಡಿ, ಇಲ್ಲಿ ಕುಂಭ ಇದೆ. ಈ ಕುಂಭದ ಹತ್ರ ನೀವು ಬಂದು ನೀವೇನಾದ್ರೂ ನಿಮ್ಮ ಮನಸ್ಸಲ್ಲಿ ಇಷ್ಟ ಅರ್ಥದ್ನ ಅಲ್ಲಿ ನೀವೇನಾದ್ರೂ ಕೇಳ್ಕೊಂಡ್ರೆ ಆಗುತ್ತೆ ಅಂದರೆ ಮಾತ್ರ ಅದು ಮುಂದೆ ಬರುತ್ತೆ, ಇಲ್ಲ ಅಂದರೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ನೆರವೇರುತ್ತಾ ಇಲ್ಲ ಅಂತ ಕೇಳೋದಕ್ಕೆ ಎಷ್ಟು ಜನ ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವು ನೋಡ್ತಾ ಇರೋವಂಥ ದೇವಸ್ಥಾನ ಬಂದು ಬಂಡೆ ಮಹಾಕಾಳಿ ದೇವಸ್ಥಾನ, ಕವಿಪುರಂ ಗುಟ್ಟಳ್ಳಿ ಹತ್ರ, ಬೆಂಗಳೂರು ಹತ್ರ ಬರುತ್ತೆ. ನೋಡಿ, ನಿಮಗೆ ಶತ್ರುಗಳ ಬಾಧೆ ಇದೆ ಅಂತಂದರೆ ನೀವು ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಹೋಗಿ ನೀವು ಬೀಗನ ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ಶತ್ರುಗಳ ಕಾಟ ಆಗುತ್ತೆ. ಮತ್ತು ಮಾಟ ಮಂತ್ರ ಏನಾದರೂ ಮಾಡಿಸಿದ್ರೆ ಖಂಡಿತವಾಗ್ಲೂ ಅದು ನಿವಾರಣೆ ಆಗುತ್ತೆ. ಆಮೇಲೆ ನೀವು ಈ ದೇವಸ್ಥಾನದಲ್ಲಿ ನಿಮಗೆ ದಾಟು ಏನಾದರೂ ಆಗಿದ್ದರೆ, ಕಣ್ದೃಷ್ಟಿ ಆಗಿದ್ದರೆ, ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿಂತೋಗಿದ್ರೆ ಇಲ್ಲಿ ತಡೆ ಹೊಡಿತಾರೆ. ಆಮೇಲೆ ನಿಮ್ಗೇನಾದ್ರೂ ತುಂಬ ನಮ್ಮ ಕೆಲಸ ಕಾರ್ಯಗಳೆಲ್ಲ ನಿಂತೋಗಿ ಸಕ್ಸಸ್ ಆಗಬೇಕು ಅಂತಂದರೆ, ಅಥವಾ ನಿಮಗೆ ಶತ್ರುಗಳ ಬಾಧೆ ತುಂಬ ನೋವು ಕೊಡ್ತಾ ಇದ್ದಾರೆ ಅಂತಂದರೆ ನೋಡಿ, ನೀವು ಈ ದೇವಸ್ಥಾನದಲ್ಲಿ ದೇವಿ ಎದುರಿಗೆ ಇರುವಂಥ ತ್ರಿಶೂಲಕ್ಕೆ ಹೋಗಿ ನೀವು
ನಿಂಬೆ ಹಣ್ಣನ್ನು ನೀವು ಆ ತ್ರಿಶೂಲಕ್ಕೆ ಚುಚ್ಚಿ ಬರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಮತ್ತು ನಿಮ್ಗೆ ಯಾರಾದರೂ ಮಾಟ ಮಂತ್ರ ಎಲ್ಲ ಮಾಡಿಸಿದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಮತ್ತು ರಾಹುಕೇತುಗಳದ್ದು ದೋಷಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಈ ತ್ರಿಶೂಲದ ಹತ್ರ ಹೋಗಿ ನೀವು 3 ನಿಂಬೆಹಣ್ಣನ್ನು ನೀವು ತ್ರಿಶೂಲಕ್ಕೆ ನಿಮ್ಮ ಶತ್ರುಗಳ ಹೆಸರುಗಳನ್ನ ಹೇಳಿ ಅಲ್ಲಿ ನೀವು ನಿಂಬೆಹಣ್ಣು ಚುಚ್ಚಿ ಬರೋದ್ರಿಂದ ನಿಮ್ಮ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ. ಆಮೇಲೆ ರಾಹು ಕೇತು ದೋಷಗಳೆಲ್ಲ ಇದ್ದರೆ ಅಮ್ಮನವರಿಗೆ ನಿಂಬೆಹಣ್ಣಿನ ದೀಪನ ನೀವು ಇಲ್ಲಿ ಹಚ್ಚೋದ್ರಿಂದ, ಬೂದುಗುಂಬಳಕಾಯಿ ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ಬೂದುಗುಂಬಳಕಾಯಿ ದೀಪದ ಜೊತೆಗೆ ಬೆಲ್ಲದ ದೀಪದ ಆರತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಸಾಲದ ಸಮಸ್ಯೆ ಇದ್ದರೆ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಆರೋಗ್ಯ ಸಮಸ್ಯೆಗಳಿದ್ದರೆ ನಿಮಗೆ ದೇವಿ ಅಮ್ಮನವರ ವಿಗ್ರಹದ ಮೇಲೆ ಅಭಿಷೇಕ ಮಾಡಿದಂತಹ ತೀರ್ಥ ಸ್ನಾನನ ನಿಮಗೆ ಹಾಕ್ತಾರೆ, ಅಂದರೆ ತೀರ್ಥನ ಹಾಕ್ತಾರೆ. ನೀವು ದೇವಿ ಕೆಳಗಡೆ ಕೂತ್ಕೊಂಡಾಗ ಅಲ್ಲಿ ನಿಮಗೆ ದೇವಿಗೆ ಅಭಿಷೇಕ ಮಾಡಿದಂಥ ನೀರನ್ನು ನಿಮಗೆ ತಲೆಯ ಮೇಲೆ ನಿಮಗೆ ಪ್ರೋಕ್ಷಣೆ ಮಾಡಿ ಕಳಿಸ್ತಾರೆ. ಈ ಥರದ್ದು ದೇವಸ್ಥಾನ ತುಂಬ ವಿಶೇಷವಾಗಿದೆ ಸ್ನೇಹಿತರೆ. ಏನಂತಂದರೆ ಸ್ನೇಹಿತರೆ ನೋಡಿ, ಇಲ್ಲಿ ಹುಣ್ಣಿಮೆಯಲ್ಲಿ ತುಂಬ ವಿಶೇಷವಾದ ಪೂಜೆ ಎಲ್ಲ ನಡೆಯುತ್ತೆ. ನಾನು ಹುಣ್ಣಿಮೆ ದಿನ ಹೋಗಿದ್ದಕ್ಕೆ ನಾನು ಈ ದೇವಸ್ಥಾನನ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಕ್ರೌಡ್ ಇತ್ತು, ವಾಯ್ಸೆಲ್ಲ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ರೆಕಾರ್ಡಿಂಗ್ ಮಾಡುವಾಗ ತುಂಬ ಡಿಸ್ಟರ್ಬ್ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಈ ರೀತಿ ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ಒಂದ್ಸರಿ ಹೋಗ್ಬಿಟ್ಟು ಬನ್ನಿ. ನೋಡಿ ಸ್ನೇಹಿತರೆ, ನಾನು ಹೇಳ್ತಾ ಇರೋದು ನಿಮಗೆ ಕೇಳಿಸ್ತಾ ಇಲ್ಲ, ಯಾಕಂದರೆ ಅಷ್ಟು ಕ್ರೌಡು, ಎಷ್ಟು ಜನ ಇದ್ದರು ಅಂದರೆ ತುಂಬ ಕ್ರೌಡ್ ಇತ್ತು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಒಮ್ಮೆ ಒಂದೇ ಸರಿ, ಅದರಲ್ಲೂ ನೀವು ನಾನು ಹೇಳೋದು ನಿಮಗೆ ಹುಣ್ಣಿಮೆ ದಿನ ತುಂಬ ಜನ ಇರುತ್ತೆ. ನೀವು ದೂರಗಳಿಂದ ಬರೋ ಅಂಥವ್ರು ಹುಣ್ಣಿಮೆ ದಿನ ನೀವು ದರ್ಶನ ಮಾಡಬೇಕು ಅಂದರೆ ತಾಯಿಗೆ ಬೆಳಗಿನ ಜಾವನೇ ಬನ್ನಿ. ಅಂದರೆ ಬೆಳಗಿನ ಜಾವ ನೀವು ಮನೇನ ಬಿಟ್ಟು ಒಂದು 5 ಗಂಟೆಗೆ ಬಿಟ್ಟರೆ ನೀವು ದೇವಸ್ಥಾನಕ್ಕೆ ಒಂದು 8 ಗಂಟೆಗೆ ಬಂದರೆ ಮಧ್ಯಾಹ್ನದ ಅಷ್ಟೊತ್ತಿಗೆ ನಿಮಗೆ ದರ್ಶನ ಆಗಿ ಮತ್ತೆ ನೀವು ವಾಪಸ್ ಹೋಗ್ಬೋದು. ಮಧ್ಯಾಹ್ನ ನೀವು ಬಂದು ದರ್ಶನ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ತುಂಬ ಕ್ರೌಡ್ ಇರುತ್ತೆ, ತುಂಬ ಜನ ಇರುತ್ತೆ, ಆಮೇಲೆ ಕ್ಯೂ ಸಿಸ್ಟಮ್ ಇರುತ್ತೆ. ಆಮೇಲೆ ನೀವು ಅತಿ ಬೇಗ ದರ್ಶನ ಮಾಡಬೇಕು ಅಂದರೆ ನೀವು ಟಿಕೆಟ್ ಇರುತ್ತೆ. 100 ರೂಪಾಯಿ ಟಿಕೆಟ್ ಕೊಟ್ರೂ ಬೇಗ ಹೋಗ್ಬೋದು, 200 ರೂಪಾಯಿ ಟಿಕೆಟ್ ಕೊಟ್ರೂ ಬೇಗ ಹೋಗ್ಬೋದು. ನಾವಂತೂ ದರ್ಶನ ಮಾಡಬೇಕು ಅಂದರೆ ಅಲ್ಲಿ ಒಳಗಡೆ ಬಂದು ಕ್ಯೂ ಸಿಸ್ಟಮ್ ಏನೇನೋ ಒಂದು 9 ಕ್ಯೂ ಸಿಸ್ಟಮ್ ಥರ ಮಾಡಿದ್ದಾರೆ. ಅಲ್ಲಿ ನೀವು ಸುತ್ಕೊಂಡು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ. ನೋಡಿ, ನನ್ನ ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ. ಬೆಳಗ್ಗೆ ನಿಂತಿದ್ದಕ್ಕೆ ಮಧ್ಯಾಹ್ನ ದರ್ಶನ ಆಯಿತು. ಯಾಕಂದರೆ ಸ್ನೇಹಿತರೆ, ದರ್ಶನನ ನಾವು ಯಾವಾಗಲೂ ಅಷ್ಟೇ, ದೇವರಿಗೆ ನಾವು ಯಾವಾಗಲೂ ಶ್ರಮಪಟ್ಟು ದರ್ಶನ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ರಾಯರು ಹೇಳ್ತಾರೆ. ಯಾವಾಗಲೂ ಮಧ್ಯದಲ್ಲಿ ನಾವು ದುಡ್ಡು ಕೊಟ್ಟು ಹೋಗಿ ದೇವ್ರ ದರ್ಶನ ಮಾಡಿ ಬರೋದ್ರಿಂದ ಬೇಗ ಬರ್ಬೋದು. ಆದರೆ ನಾವು ಅಂದ್ಕೊಂಡಿದ್ದು ಕೆಲಸ ಪಕ್ಕ ಆಗಬೇಕು ಅಂದರೆ ದೇವಿ ದರ್ಶನ ಮಾಡುವಾಗ ಅಥವಾ ಯಾವುದೇ ಒಂದು ದೇವ್ರುಗಳನ್ನ ನಾವು ದರ್ಶನ ಮಾಡುವಾಗ ದುಡ್ಡು ಕೊಟ್ಟು ಹೋಗಿದ್ದೆ ಆದರೆ ಅದು ನಾವು ಯಾವ ಕೆಲಸಕ್ಕೆ ಹೋಗಿದ್ದೀವೋ ಆ ಕೆಲಸ ಆಗಲ್ಲ, ಅದು ಅರ್ಧಂಬರ್ಧ ಆಗುತ್ತೆ. ಮತ್ತು ಒಳ್ಳೆ ಮನಸ್ಸಿಂದ ಅದು ಸಕ್ಸಸ್ ಕೊಡಲ್ಲ. ಆ ಕ್ಷಣ ಸಕ್ಸಸ್ ಕೊಟ್ಟಿರುತ್ತೆ ಮತ್ತು ತೃಪ್ತಿ ಕೊಟ್ಟಿರುತ್ತಂತೆ, ಆದರೆ ಆ ಕೆಲಸಕ್ಕೆ ದೇವರಿಂದ ಮನ್ನಣೆ ಸಿಕ್ಕೋದಿಲ್ಲ ಅಂತ ನನಗೆ ಒಬ್ಬರು ಗುರುಗಳು ಹೇಳ್ಕೊಟ್ಟಿದ್ರು. ಹಾಗಾಗಿ ನೀನು ಯಾವತ್ತೇ ಆಗಲಿ ಒಂದು ದೇವ್ರ ದರ್ಶನ ಮಾಡಬೇಕು ಅಂದಾಗ ಸರಿಯಾದ ಮಾರ್ಗದಲ್ಲಿ ಕಷ್ಟಪಟ್ಟು ನಿನ್ನ ಶ್ರಮನ ಹಾಕಿ ನೀನು ದೇವ್ರಿಗೆ ದರ್ಶನ ಮಾಡಿದಾಗ ದೇವರಿಗೆ ತುಂಬ ಹತ್ರ ಆಗ್ತೀಯ ಮತ್ತು ನಿನ್ನ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನನಗೆ ಒಬ್ಬರು ಗುರುಗಳು ಹೇಳ್ಕೊಟ್ಟಿರೋದ್ರಿಂದ ನಾನು ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾನು ಬೆಳಗ್ಗೆ ಕ್ಯೂನಲ್ಲಿ ನಿಂತು ಮಧ್ಯಾಹ್ನ ದರ್ಶನಕ್ಕೆ ಹೋದೆ. ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ನೋಡಿ, ತುಂಬ ವಿಶೇಷವಾದದ್ದು ದೇವಸ್ಥಾನ. ಏನಂತ ಅಂದರೆ ಈ ದೇವಸ್ಥಾನದಲ್ಲಿ ನಿಮಗೆ ಶಾಸ್ತ್ರ ಕೂಡ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಏನು ಹೋಗುತ್ತೆ ಅನ್ನೋದು ಕೂಡ ಸಹ ನೀವು ಅಲ್ಲಿ ಅರ್ಚಕರ ದೇವಸ್ಥಾನದ ಬಂಡೆ ಹಿಂದೆ ಇರೋಂಥ ದೇವಸ್ಥಾನದಲ್ಲಿ ನಿಮಗೆ ಅದು ಸಹ ತಿಳಿಸ್ಕೊಡ್ತಾರೆ. ಆಮೇಲೆ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕಾ ಇಲ್ವಾ ಅಂತ ಅನ್ನೋದಕ್ಕೆ ಅಲ್ಲಿ ಒಂದು ಬಂಡೆ ಇದೆ. ಆ ಬಂಡೆ ಮೇಲೆ ನೀವು ಕಾಯಿನನ್ನು 1 ರೂಪಾಯಿ ಕಾಯಿನನ್ನು ನೀವು ಕಟ್ಟಿಸಿದ್ದೆ ಆದರೆ ಖಂಡಿತವಾಗ್ಲೂ ಅಲ್ಲಿ ನಿಮ್ಮ ಇಷ್ಟಾರ್ಥಗಳು ಆಗುತ್ತಾ ಇಲ್ವಾ ಅಂತ ಅದು ಸಹ ನಿಮಗೆ ಸೂಚನೆ ಕೊಡುತ್ತೆ. ಅಂದರೆ ಕಾಯಿನ್ ಕಚ್ಕೊಳ್ಳುತ್ತೆ, ಇಲ್ಲ ಅಂದರೆ ಕಚ್ಕೊಳ್ಳೋದಿಲ್ಲ. ಆಮೇಲೆ ಇಲ್ಲಿ ಏನು ಮುಖ್ಯವಾಗಿ ಅಂದರೆ ಹುಣ್ಣಿಮೆ ದಿನ ನೀವು ಹೋಗೋದ್ರಿಂದ ನಿಮಗೆ ಊಟದ ಫೆಸಿಲಿಟೀಸು ಇರುತ್ತೆ. ಯಾಕಂದರೆ ನಾನು ಊಟ ಮಾಡಿದೆ ಸ್ನೇಹಿತರೆ, ತುಂಬ ರುಚಿಯಾಗಿತ್ತು.
ಏನಂದರೆ ಬೆಳಗ್ಗೆನೇ ನೀವು ಊಟ ಬೆಳಗ್ಗೆಯಿಂದನೇ ಕಮೆನ್ಸ್ ಆಗಿ ಸಂಜೆ 7 ಗಂಟೆ ತನಕನೂ ಸಹ ಊಟ ಇತ್ತು. ಅಲ್ಲಿ ನೋಡ್ತಾ ಇದ್ದೆ ನಾನು, ಬೆಳಗ್ಗೆ ಹೋಗಿ ಬರೋಷ್ಟರಲ್ಲಿ ರಾತ್ರಿನೇ ಆಗೋಯಿತು, ಅಷ್ಟು ಜನ ಕ್ರೌಡ್ ಇತ್ತು ನೋಡಿ. ಬೆಳಗ್ಗೆ ನೀವು ಹೋದಾಗ ಅನ್ನ ಕೊಡ್ತಾರೆ, ಸಾಂಬಾರು ಕೊಡ್ತಾರೆ, ಪಾಯಸ ಕೊಡ್ತಾರೆ, ಪಲ್ಯ ಕೊಡ್ತಾರೆ, ರಸಮ್ ಕೊಡ್ತಾರೆ, ಆಮೇಲೆ ಸಾಂಬಾರು ಕೊಡ್ತಾರೆ. ರುಚಿಯಾಗಿರುತ್ತೆ ಅನ್ನ. ನಿಮಗೆ ಬೇಕಾದರೆ ಇನ್ನೂ ಒಂದು ಸರಿ ಕೇಳಿ ಬಡಿಸ್ಕೊಬೋದು ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ ಊಟ. ಆಮೇಲೆ ಅಮ್ಮನವ್ರ ಹತ್ರ ಏನು ವಿಶೇಷ ಅಂದರೆ, ಅಲ್ಲಿ ಆ ಬಂಡೆಯಲ್ಲಿ ಉದ್ಭವ ಆಗಿರೋಂಥ ತಾಯಿ ನೋಡಿದಾಗ ನೀವು ಆ ತಾಯಿ ಕಣ್ಗಳು ಎಷ್ಟು ನಿಷ್ಕಲ್ಮಶವಾಗಿದೆ ಅಂದರೆ ನೋಡಿ, ನೀವು ನೋಡ್ತಾ ಇರ್ಬೋದು ಅಮ್ಮನವರು. ಇದು ಉತ್ಸವ ಮೂರ್ತಿ. ನಾನು ಹೇಳ್ತಾ ಇರೋದು ಇದು ನೋಡಿ, ಉತ್ಸವ ಮೂರ್ತಿಲೂ ಅಷ್ಟೇ ಅಮ್ಮನವ್ರು ಎಷ್ಟು ಕಳೆ ಆಗಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ಅಮ್ಮನವ್ರನ್ನ ನೋಡ್ತಾ ಇದ್ದರೆ ಇನ್ನೂ ನೋಡಬೇಕು ಅನಿಸುತ್ತೆ. ಮತ್ತು ಇಲ್ಲಿ ಏನೋ ಒಂದು ವೈಬ್ರೇಟ್ ಇದೆ. ಎಷ್ಟೊಂದು ಜನ ಸೆಲೆಬ್ರಿಟಿಗಳು ಬಂದು ಹೋಗಿದ್ದಾರೆ ಅಂದರೆ ಈ ಅಮ್ಮನವ್ರಿಗೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿರೋರು, ಆಮೇಲೆ ಹಿಂದಿ ಆ್ಯಕ್ಟ್ರೆಸ್ಸು, ತೆಲುಗು ಆ್ಯಕ್ಟ್ರೆಸ್ಸು, ತಮಿಳ್ ಆ್ಯಕ್ಟ್ರೆಸ್ ಎಲ್ಲರೂ ಬಂದು ಹೋಗಿದ್ದಾರೆ. ದರ್ಶನ್ ಸರ್ ಬಂದು ಹೋಗಿದ್ದಾರೆ, ಸುದೀಪ್ ಸರ್ ಬಂದು ಹೋಗಿದ್ದಾರೆ, ಸೃಜನ್ ಸರ್ ಬಂದು ಹೋಗಿದ್ದಾರೆ, ಗಣೇಶ್ ಬಂದಿದ್ದಾರೆ. ಎಲ್ಲ ಸೆಲೆಬ್ರಿಟಿಗಳು ಬಂದು, ರಿಷಬ್ ಶೆಟ್ಟಿ ಆಗಿರ್ಬೋದು, ಯಾರು ಜೀವನದಲ್ಲಿ ಇವಾಗ ಒಳ್ಳೊಳ್ಳೆ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋರೆಲ್ಲ ಬಂದೋಗಿದ್ದಾರೆ. ಅವ್ರು ಹೇಳೋ ಪ್ರಕಾರ, ಅರ್ಚಕರು ಹೇಳೋ ಪ್ರಕಾರ, ಯಾರು ಜೀವನದಲ್ಲಿ ಸೋತೋಗ್ಬಿಟ್ಟಿದ್ದೀವಿ, ನಮ್ಮ ಜೀವನದಲ್ಲಿ ಇನ್ಯಾರು ಕೈ ಹಿಡಿಯಲ್ಲ ಅಂದಾಗ ಈ ಅಮ್ಮನವ್ರ ದರ್ಶನ ಮಾಡೋದ್ರಿಂದ ನೋಡಿ ಅಮ್ಮನವ್ರು ಎಷ್ಟು ನಗುಮುಖದಲ್ಲಿದ್ದಾರೆ ಅಂದರೆ, ನಮ್ಮ ಜೀವನದಲ್ಲೂ ಅಷ್ಟೇ ನಾವು ಸೋತೋದಾಗ ನಮಗೆ ಒಂದು ಮೋಟಿವೇಶನ್ ಥರ ಆಗಿ ನಮ್ಮ ಜೀವನದಲ್ಲಿ ಸಕ್ಸಸ್ ಬರೋದಕ್ಕೆ ಅಮ್ಮ ಪ್ರೇರಣೆ ಮಾಡಿಕೊಡ್ತಾರೆ. ಯಾರು ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತೀವೋ ಅಂಥವ್ರನ್ನ ಅಮ್ಮ ನಿಜವಾಗ್ಲೂ ಕೈ ಹಿಡಿದು ಎತ್ತುತ್ತಾರೆ ಅಂತ ಹೇಳ್ತಾರೆ. ನೋಡಿ ಆ ನಗು ನೋಡಿ, ಆ ದೇವಿ ನಗು ನೋಡ್ತಾ ಇದ್ರೇ ಎದ್ದು ಬರೋ ಥರ ಇದ್ದಾರೆ. ಅಷ್ಟು ಕಳೆ ಆಗಿದ್ರು. ನನಗಂತೂ ಆ ಅಮ್ಮನವ್ರನ್ನ ನೋಡ್ತಾ ಇದ್ದರೆ ಇನ್ನೂ ನೋಡಬೇಕು ಅನ್ನಿಸ್ತಿತ್ತು. ಅಷ್ಟು ಚೆಂದ ಕಾಣ್ತಿದ್ರು. ಆ ಅರಿಶಿನ ಕುಂಕುಮ ಇಟ್ಕೊಂಡಿರೋದು, ಆ ಕೆನ್ನೆಗಂತೂ ಆ ಹಣೆಯಲ್ಲಿ ಕಾಣ್ತಿರೋ ಅರಿಶಿನ ಅಂತೂ ಅಮ್ಮ ಎದ್ದು ಹಂಗೆ ಬರ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಆ ಕಣ್ಗಳು ನೋಡಿದಾಗ ನಿಷ್ಕಲ್ಮಶವಾದ ಕಣ್ಗಳಲ್ಲಿ ಯಾವುದೇ ಮೋಸ ಇಲ್ಲ, ಕಪಟ ಇಲ್ಲ. ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ನಾನು ಖಂಡಿತವಾಗ್ಲೂ ಕೊಡ್ತೀನಿ ಅನ್ನೋ ರೀತಿ ಆ ನಗು ನನಗೆ ತುಂಬಾ ಅಟ್ರಾಕ್ಟಿವ್ ಆಯಿತು. ಯಾಕಂದರೆ ಸ್ನೇಹಿತರೆ, ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ಒಂದು ವೈಬ್ರೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ವೈಬ್ರೇಷನ್ನ ನಾನು ಆ ದೇವಸ್ಥಾನದಲ್ಲಿ ನೋಡಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿದ್ದಾರೆ ಅಮ್ಮನವರು. ನೋಡೋಕ್ಕೆ 2 ಕಣ್ಣು ಸಾಲಿಲ್ಲ. ನೀವು ಸಹ ಅಮ್ಮನವ್ರನ್ನ ನೋಡಿ. ಇದು ನೀವು ನೋಡಿದ್ದು ಉತ್ಸವ ಮೂರ್ತಿ. ಆಮೇಲೆ ನೀವು ನೋಡಿ, ಈಗ ನಾನು ಬೆಟ್ಟ ಅಂತ ತೋರಿಸ್ತಿದ್ದೀನಲ್ಲ, ಇದು ಬೆಟ್ಟದ ಮೇಲೆ ಆ ಬಂಡೆ ಹಿಂದೆ ಇರೋವಂಥ ದೇವಸ್ಥಾನ. ಒಳಗಡೆ ಇದು ಗಣಪತಿ ದೇವಸ್ಥಾನದಲ್ಲಿ ನಿಮಗೆ ಗಣಪತಿ ಪ್ರಾರ್ಥನೆ ಕೂಡ ನೀವು ಮಾಡ್ಬೋದು. ಯಾಕಂದರೆ ವಿಘ್ನಗಳೆಲ್ಲ ನಿವಾರಣೆ ಆಗೋವಂಥ ಗಣೇಶನ ಕೂಡ ನೀವು ದರ್ಶನ ಮಾಡ್ಬೋದಾಗುತ್ತೆ. ಆಮೇಲೆ ನೋಡಿ, ಈಗ ಅಮ್ಮನವ್ರನ್ನ ನಾನು ಹೇಳ್ದಲ್ಲ, ನಿಮಗೆ ಏನಾದ್ರೂ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳೆಲ್ಲ ನೆರವೇರಬೇಕು ಅಥವಾ ನಿಮಗೆ ತುಂಬ ಕಷ್ಟ ಇದೆ ಅಂತ ಅಂದಾಗ ಇಲ್ಲಿನ ದೇವಸ್ಥಾನದಲ್ಲಿರೋಂಥ ಅರ್ಚಕರ ಹತ್ರ ನೀವು ಹೋಗ್ಬಿಟ್ಟು, ಅದು ನೋಡಿ ಆ ಕಡೆ ಬಂದು ನೋಡಿ, ಇವಾಗ ಇಲ್ಲಿ ಹೋಗ್ತಾ ಇರೋದು ತಡೆ ಓಡಿಸೋಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಬಂದು ನೋಡಿ ಸ್ನೇಹಿತರೆ, ಇಲ್ಲಿ ಸತ್ಯನಾರಾಯಣ ಸ್ವಾಮಿದು ವಿಶೇಷವಾದ ಪೂಜೆ ಕೂಡ ನಡೆಯುತ್ತೆ. ಆಮೇಲೆ ಸ್ನೇಹಿತರೆ ನೋಡಿ, ಬಂಡೆ ಎದುರಿಗಿರುವಂಥ ದೇವಿ ಅರ್ಚಕರ ಹತ್ರ ಹೋದಾಗ ದೇವಿ ಹತ್ರ ನೀವು ನಿಮ್ಮ ಮನಸ್ಸಲ್ಲಿ ಏನಾದರೂ ಗೊಂದಲಗಳಿದ್ದರೆ, ಪ್ರಶ್ನಾಶಾಸ್ತ್ರ ಇದ್ದರೆ, ನಮಗೆ ಈ ಕೆಲಸ ಆಗುತ್ತಾ ಇಲ್ವಾ ಅಂತ ನಿಮ್ಮ ಜಾತಕಗಳನ್ನ ಅಥವಾ ನಿಮ್ಮ ಕವಡೆ ಶಾಸ್ತ್ರ ಎಲ್ಲ ಕೇಳಬೇಕು ಅಂದರೆ ನೋಡಿ, ಇಲ್ಲಿ ಈ ಜಾಗದಲ್ಲಿ ನಿಮಗೆ ಕೇಳಿದ್ರೆ ನಿಮಗೆ ಏನಾಗುತ್ತೆ ಏನು ಬಿಡುತ್ತೆ ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಇದು ಎಂಟ್ರೆನ್ಸು ಅಮ್ಮನ ದೇವಸ್ಥಾನದಲ್ಲಿ ಒಳಗಡೆ ಹೋಗೋದಕ್ಕೆ. ಸ್ನೇಹಿತರೆ, ಅಲ್ಲಿ ತನಕ ಮಾತ್ರ ಮೊಬೈಲ್ ಅಲೋ ಇತ್ತು, ಆಮೇಲೆ ಒಳಗಡೆ ಅಲೋ ಮಾಡಿಲ್ಲ. ಅಂದರೆ ತುಂಬ ಸೆಲೆಬ್ರಿಟಿಗಳೆಲ್ಲ ಬಂದಿದ್ದಾರೆ ನೋಡಿ. ಅಮ್ಮನ ಉತ್ಸವ ಮೂರ್ತಿಗಳು ಅಲ್ಲೊಂದು ಇಲ್ಲೊಂದು ಇಟ್ಟಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ ನೋಡಿ. ಇಲ್ಲೂ ಅಷ್ಟೇ ಅಮ್ಮನವರು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗುವಾಗ ಈ ಅಮ್ಮನವರು ಸಹ ಅಲ್ಲಿ ಕುಣಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ದರೆ ದೇವಿಗಳಿಗೆ ಏನೋ ಒಂದು ಅಟ್ರಾಕ್ಟಿವ್ ಇದೆ. ಆಮೇಲೆ ನಮಗೆ ಯಾವುದೋ ಒಂದು ಇಷ್ಟು ದಿನದಿಂದ ಒಂದು ಸಮಸ್ಯೆಯಲ್ಲಿ ನಾವು ಸಿಗಾಕೊಂಡಿರ್ತೀವಿ. ಅಂಥ ಸಮಸ್ಯೆಗಳೆಲ್ಲ ನಮಗೆ ಪರಿಹಾರ ಮಾಡೋದಕ್ಕೆ ಎಲ್ಲೆಲ್ಲೋ ಹೋಗಿ ಲಕ್ಷಾಂತರ ರೂಪಾಯಿ ಕೊಡೋದು ಬದಲು ಇಲ್ಲಿ ಹೋಗಿ ಅಮ್ಮನವ್ರ ಹತ್ರ ದರ್ಶನ ಮಾಡೋದ್ರಿಂದ, ಮತ್ತು ಇಲ್ಲಿ ನೀರನ್ನು ನೀವು ಹಾಕ್ಸ್ಕೊಳ್ಳೋದ್ರಿಂದ, ಆಮೇಲೆ ಬೂದುಗುಂಬಳಕಾಯಿ ದೀಪ ಹಚ್ಚೋದ್ರಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿತವೆ. ಆಮೇಲೆ ನಿಮಗೆ ಜಾಸ್ತಿ ತುಂಬ ಸಕ್ಸಸ್ ಅನ್ನೋದು ನಿಂತೋಗಿ
ಏನಾಗ್ಬಿಟ್ಟಿದೆ ಅನ್ನೋರು ನಿಮಗೆ ನಾನು ಹೇಳ್ಕೊಡೋ ಅಂಥದ್ದು ಏನು ಅಂದರೆ, ಒಂದು ಬೀಗನ ತಗೊಳ್ಳಿ. ಆ ಬೀಗನ ನೀವು ಶುಕ್ರವಾರ ದಿನ ಅಥವಾ ನೀವು ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ನೀವು ಪ್ಲ್ಯಾನ್ ಮಾಡಿದಾಗ ಏನು ಮಾಡಬೇಕು ಅಂದರೆ, ಆ ಬೀಗನ ಹೊಸ ಬೀಗನ ನೀವು ತಗೊಂಡು ನಿಮ್ಮ ತಲೆದೆಡೆ, ಅಂದರೆ ನೀವು ನಾಳೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅನ್ನುವಾಗ ಅವತ್ತಿನ ದಿನ ನೀವು ದಿಂಬಿನ ಹಡೆ ನೀವು ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ಮಲಗಿದ್ದು, ತದನಂತರ ನಿಮ್ಮ ನೋವುಗಳು ಏನೇನಿದೆ, ನಿಮ್ಮ ಜೀವನದಲ್ಲಿ ಯಾವ್ಯಾವ ವಿಷಯಗಳಲ್ಲಿ ನೀವು ಲಾಕ್ ಆಗಿದ್ದೀರಾ, ಅಂದರೆ ಮದುವೆ ಆಗ್ತಾಯಿಲ್ಲ, ಮಕ್ಕಳಾಗ್ತಾಯಿಲ್ಲ, ಜಾಬ್ ಸಿಗ್ತಾಯಿಲ್ಲ, ಅಥವಾ ನಿಮ್ಗೆ ಏನು ಸಮಸ್ಯೆಗಳಿದೆಯೋ, ನಮಗೆ ಸಾಲ ತೀರ್ಸೋಕ್ಕಾಗ್ತಿಲ್ಲ, ನಮಗೆ ಈ ರೀತಿ ಸಮಸ್ಯೆಗಳಿದೆ, ನಮ್ಗೆ ಈ ಥರ ನೋವಿದೆ, ನಮ್ಗೆ ಈ ರೀತಿ ಸಮಸ್ಯೆಗಳೆಲ್ಲ ಅರಿತಾ ಇಲ್ಲ, ನಾವು ಲಾಕ್ ಆಗಿಬಿಟ್ಟಿದ್ದೀವಿ ಜೀವನದಲ್ಲಿ, ಮುಂದೆ ಹೋಗ್ತಾ ಇಲ್ಲ ಅಂತ ಅನ್ನೋರು ಪ್ರತಿಯೊಂದು ನಿಮ್ಮ ನೋವುಗಳನ್ನೆಲ್ಲನೂ ಆ ಬೀಗದ ಎದುರಿಗೆ ಹೇಳಿಬಿಟ್ಟು, ಆ ಬೀಗನ ನೀವು ನಾಳೆ ದಿನ ದೇವಸ್ಥಾನಕ್ಕೆ ಹೋಗುವಾಗ ಮರದಲ್ಲೇ ತಗೊಂಡೋಗ್ಬೇಕಾಗತ್ತೆ. ಆ ಮರದಲ್ಲೇ ನೀವು ತಗೊಂಡೋಗಿ ಅಲ್ಲಿರೋವಂಥ ದೇವಿ ಎದುರಿಗಿರೋವಂಥ ಮರ ಅಥವಾ ಗೇಟ್ ಅಂತ, ಅಲ್ಲಿ ಗೇಟ್ ಅಂತ ಮಾಡಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಬಿಟ್ಟು ಅಲ್ಲಿ ಹೋಗಿ ನೀವು ಆ ದೇವಿಗೆ ನೀವು ಬೀಗ ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು, ನಿಮ್ಮ ಕಷ್ಟಗಳು, ನಿಮ್ಗೆ ಯಾರೇ ಮಾಟ ಮಂತ್ರಗಳೆಲ್ಲ ಮಾಡಿದರೆ ಅವರೆಲ್ಲ ಅಲ್ಲಿ ಲಾಕ್ ಆಗಿ ನಿಮಗೆ ಬಿಡುಗಡೆ ಹೊಂದುತ್ತೆ. ನಿಮ್ಮ ಸಮಸ್ಯೆಗಳೆಲ್ಲ ಕೈಗೂಡೋದಕ್ಕೆ ಈ ದೇವಿ ಸಹಾಯ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಹುಣ್ಣಿಮೆ ದಿನಗಳಲ್ಲಿ ಹೋಗಿ, ಅಮಾವಾಸ್ಯೆಯಲ್ಲಿ ಹೋಗಿ, ಮಂಗಳವಾರ ಶುಕ್ರವಾರ ಹೋಗಿ. ಆದರೆ ನನ್ನ ಪ್ರಕಾರ ಅಮಾವಾಸ್ಯೆ ದಿನ ಏನು ಊಟದ ಫೆಸಿಲಿಟೀಸ್ ಇರಲ್ಲ, ಬಟ್ ಹುಣ್ಣಿಮೆ ದಿನ ಹೋದಾಗ ಮಾತ್ರ ಊಟ ಇರುತ್ತೆ ಅಂತಾರೆ. ಅಮಾವಾಸ್ಯೆ ದಿನ ಮೇ ಬಿ ಪ್ರಸಾದವಾಗಿ ಸಿಗ್ಬೋದು, ಊಟ ಇರಲ್ಲ. ಅವತ್ತಿನ ದಿನ ಸ್ವಲ್ಪ ಚಿತ್ರಾನ್ನ ಅಥವಾ ಪಲಾವ್, ಪೊಂಗಲ್ ಆ ಥರದ್ದೆಲ್ಲ ಕೊಡ್ಬೋದು ಮೇ ಬಿ, ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಬಟ್ ಇಲ್ಲಿ ಹೋದಾಗ ನೀವು ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಎಂಥ ವೈಬ್ರೇಟ್ ಇದೆ. ನಾವು ಇಷ್ಟು ಸುತ್ತಮುತ್ತ ಬೆಂಗಳೂರಲ್ಲಿ ಇಷ್ಟು ದಿನ ಇದ್ದೀವಿ, ಇಂಥ ದೇವಸ್ಥಾನ ನಾವು ಇವತ್ತಿನ ದಿನದ ತನಕ ನಾವು ನೋಡೇ ಇಲ್ವಲ್ಲ ಅಂತ ನಿಮಗೆ ಅನಿಸುತ್ತೆ. ಆಮೇಲೆ ಇಲ್ಲಿ ಏನು ಅಂದರೆ ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿ ದುಡ್ಡು ಕಾಸು ಏನು, ನನ್ನ ಪ್ರಕಾರ ಏನು ಜಾಸ್ತಿ ದುಡ್ಡೇನು ಕೇಳಲಿಲ್ಲ. ಅಭಿಷೇಕದ ನೀರು ಹಾಕ್ಸೋಕ್ಕೂ ಸಹ ಯಾವುದೇ ರೀತಿ ದುಡ್ಡಿಲ್ಲ. ಸಾರ್ವಜನಿಕವಾಗಿ ನಿಮಗೆ ಎಲ್ಲರೆದ್ರಿಗೂ ಅಮ್ಮ ಬಂಡೇಲಿ ಮೂಡಿರೋದ್ರಿಂದ ನಿಮ್ಮನ್ನು ಕರ್ಕೊಂಡು ನೀವು ಕ್ಯೂ ಸಿಸ್ಟಮಲ್ಲಿ ಹೋದಾಗ ದೇವಿ ಎದುರಿಗೆ ನಿಮ್ಮನ್ನು ಕುಂಡಿಸ್ತಾರೆ. ಅಲ್ಲಿ ನಿಮಗೆ ಅಭಿಷೇಕ ಮಾಡಿದಂಥ ನೀರು ನಿಮ್ಮ ತಲೆ ಮೇಲೆ ಬೀಳುತ್ತೆ. ಆವಾಗ ನಿಮಗೆ ಒಂದು ವೈಬ್ರೇಟ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾವು ಮಾಡಿರೋ ಅಂಥದ್ದು ಯಾವುದೋ ಒಂದು ನಮ್ಗೆ ಯಾರಾದರೂ ಕೆಟ್ಟ ಕೆಲಸ ಮಾಡಿ ನಮ್ಮ ಜೀವನದಲ್ಲಿ ಸೋತೋಗಿದ್ದೀವಿ, ನಿರಾಶೆ ಒಳಗಾದಾಗ, ಅಥವಾ ನಮಗೆ ಮಾನಸಿಕ ಹಿಂಸೆ ಆಗ್ತಿದೆ ಅಂದಾಗ, ಅಥವಾ ದೇಹದಲ್ಲಿ ಆರೋಗ್ಯದಲ್ಲಿ ನಮಗೆ ಏರುಪೇರು ಆಗ್ತಿದೆ, ನಮಗೆ ಮೈಕೈ ನೋವುತ್ತಿದೆ, ನಮಗೆ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದೀವಿ, ನಮ್ಗೆ ಯಾರೂ ಇಲ್ಲ ಅಂದಾಗ ಅದು ಒಂದು ವೈಬ್ರೇಟ್ ಥರ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೇನು ಅಂತಂದರೆ ಸ್ನೇಹಿತರೆ, ಅಲ್ಲಿ ಒಂದು ಕುಂಭ ಇದೆ. ಆ ಕುಂಭದ ಹತ್ರ ನೀವು ಹೋದಾಗ್ಲೂ ಅಷ್ಟೇ, ಅಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೋ ಇಲ್ವೋ ಅಂತ ಅದು ಕೂಡ ನಿಮಗೆ ವೈಬ್ರೇಟ್ ಥರ ಅಲ್ಲಿ ಕೆಲಸ ಮಾಡುತ್ತೆ. ಅಲ್ಲಿರೋರು ಹೇಳ್ತಾ ಇದ್ರು, ಆ ಕುಂಭನ ನೀವು ಹಿಡ್ಕೊಂಡಾಗ ನೀವು ಏನೇ ಒಂದು ಕೆಲಸ ಆಗುತ್ತೋ ಇಲ್ವೋ ಅಂತ ಕೇಳಿದಾಗ, ಅದೇನಾದರೂ ಕುಂಭದ ಹತ್ರ ಇಟ್ಕೊಂಡಿರೋ ಕೈ ಬೆರಳುಗಳು ಮುಂದೆ ಬಂದು ಅದು ಕೂಡ್ಕೊಂಡಾಗ ಖಂಡಿತವಾಗ್ಲೂ ಆಗುತ್ತೆ. ಎಷ್ಟೊಂದು ಜನಕ್ಕೆ ಅಲ್ಲಿ ದೇವಿ ಕೂಡ ಮೈಮೇಲೆ ಬಂದು ಸುಸ್ತಾಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ದೇವಸ್ಥಾನಗಳಲ್ಲಿ ಬೇಗ ಆಗುತ್ತೆ, ಆದರೆ ಆ ದೇವಸ್ಥಾನದಲ್ಲಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಒಂದೊಂದು ಸರಿ ನಿಮ್ಮ ಇಷ್ಟಾರ್ಥ ನೆರವೇರಬೇಕು ಅಂದರೆ ಅರ್ಧ ಗಂಟೆ, 2 ಅವರು ಆ ರೀತಿ ಎಲ್ಲ ಆಗುತ್ತೆ. ಆಮೇಲೆ ಅಲ್ಲಿ ಏನೋ ಒಂದು ವೈಬ್ರೇಟ್ ಇದೆ ಅಂತ ಹೇಳ್ತಾರೆ, ಅಷ್ಟು ನಿಜವಾಗ್ಲೂ ಅಷ್ಟು ಶಕ್ತಿ ಇದೆ. ಆಮೇಲೆ ಅಮ್ಮನವರಲ್ಲಿ ನೋಡೋದಕ್ಕೆ ಅಮ್ಮನವರು ಉಗ್ರ ರೂಪದಲ್ಲಿಲ್ಲ. ನೀವು ಅಂದ್ಕೊಬೋದು ಬಂಡೆ ಮಹಾಕಾಳಿ ಅಂತಂದರೆ ಅಮ್ಮ ಅಂದರೆ ಉಗ್ರ ರೂಪದಲ್ಲಿರ್ಬೋದು ಅಂತ. ಇಲ್ಲ, ಅಮ್ಮ ಬಂದು ನಗುಮುಖದಲ್ಲಿದ್ದಾರೆ, ಸೌಮ್ಯ ರೂಪದಲ್ಲಿದ್ದಾರೆ. ಆಮೇಲೆ ನೀವು ಏನು ಕೇಳ್ಕೊತೀರೋ ಅದನ್ನು ಖಂಡಿತವಾಗ್ಲೂ ಅಮ್ಮನವರು ಅನುಗ್ರಹಿಸ್ತಾರೆ. ಯಾಕಂದರೆ ಇಲ್ಲಿ ಬಂದಿರೋರೆಲ್ಲ ಬರೀ ಸೆಲೆಬ್ರಿಟಿಗಳು. ಎಷ್ಟೊಂದು ಟೈಮಲ್ಲಿ ಫಿಲಮ್ ಎಲ್ಲ ಫ್ಲಾಪ್ ಆದಾಗ, ಸೋತಾಗ, ಜೈಲಿಗೆ ಹೋಗಿ ಬಂದಾಗ, ಅಥವಾ ತಮ್ಮ ಜೀವನದಲ್ಲಿ ಏನೋ ಒಂದು ಕೆಟ್ಟದ್ದು ನಡೆದಾಗ ಅಲ್ಲಿ ಅದರಿಂದ ನಮಗೆ ಸಕ್ಸಸ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಎಷ್ಟೊಂದು ಜನ, ಈಗ ಸೃಜನ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಅಥವಾ ಗಣೇಶ್ ಸರ್ ಆಗಿರ್ಬೋದು, ಅವರುಗಳೆಲ್ಲ ಜೀವನದಲ್ಲಿ ಸೋತೋಗಿರ್ತಾರೆ. ಅಂಥ ಸೋತೋಗಿದ್ದ ಟೈಮಲ್ಲಿ ಬಂದು ಒಂದ್ಸರಿ
ಚಾಮುಂಡೇಶ್ವರಿ ಅಮ್ಮನವ್ರ ದರ್ಶನ ಮಾಡಿದ್ಮೇಲೆ ಅವ್ರಿಗೆ ಸಕ್ಸಸ್ ಅನ್ನೋದು ಬಂದಿದೆ. ಆಮೇಲೆ ದುನಿಯಾ ವಿಜಯ್ ಅವ್ರ ಬಗ್ಗೆ ಹೇಳ್ತಾ ಇದ್ರು. ದುನಿಯಾ ವಿಜಯ್ ಅವರು ಜೀವನದಲ್ಲಿ ಸಲಗ ಅಂತ ಎಲ್ಲ ಫಿಲಮ್ ಎಲ್ಲ ಮಾಡಿದ್ರು. ಮತ್ತು ಕೆಲವೊಂದು ಫಿಲಮ್ ಅವ್ರದ್ದು ಫ್ಲಾಪ್ ಆದಾಗ ಅವ್ರಿಗೆ ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಸಕ್ಸಸ್, ಹೆವಿ ಸಕ್ಸಸ್ ಅನ್ನೋದು ಬಂದಿದೆ ಅಂತೆ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಸಕ್ಸಸ್ ಬೇಕು, ನಮ್ಮ ಜೀವನದಲ್ಲಿ ಯಶಸ್ಸು ಬೇಕು ಅಂದರೆ ಖಂಡಿತವಾಗ್ಲೂ ನಿಮಗೇನು ಅಂಥ ದುಡ್ಡೇನು ಜಾಸ್ತಿ ಖರ್ಚಾಗಲ್ಲ. ಬೆಂಗಳೂರು ಹತ್ರ ಬಂದಾಗ ನೀವು ಗುಟ್ಟಳ್ಳಿ, ಗವಿಪುರಂ ಗುಟ್ಟಳ್ಳಿಯಿಂದ ನೀವು ಹೋಗ್ಬೋದು. ಅಲ್ಲಿ ನೀವು ಹೋದರೆ ಖಂಡಿತವಾಗ್ಲೂ ಬಂಡೆ ಮಹಾಕಾಳಿಗೆ ಹೋಗ್ಬೋದು. ಅಕಸ್ಮಾತ್ ನಿಮಗೆ ಹೋಗೋಕ್ಕೆ ಬರಲಿಲ್ಲ ಅಂದರೆ ಮೆಜೆಸ್ಟಿಕ್ಕಿಗೆ ಹೋಗಿ, ಮೆಜೆಸ್ಟಿಕ್ ಅಥವಾ ಮಾರ್ಕೆಟ್ಗೆ ಹೋಗಿ ನಿರ್ಮಲಾ ಸ್ಟೋರ್ಸ್ ಅಂತ ನೀವು ಅಂದರೆ, ಇಲ್ಲ ರಾಮಕೃಷ್ಣ ಆಶ್ರಮ ಅಥವಾ ನೀವು ಹೋದರೆ, ಅಥವಾ ಗಾಂಧಿ ಬಜಾರ್ ಹತ್ರ ನೀವು ಇಳ್ಕೊಂಡಿದ್ದೆ ಆದರೆ ಅಲ್ಲಿಂದ ನೀವು ಆಟೋಗೆ ಒಂದು 30 ರೂಪಾಯಿ ಕೊಟ್ಟರೆ ಆಟೋದವರು ನಿಮ್ಮನ್ನು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಊಟಕ್ಕೂ ಅಷ್ಟೇ, ನೀವು ಯಾವುದೇ ರೀತಿ ಶ್ರಮ ಪಡಬೇಕಾಗಿಲ್ಲ. ಕ್ಯೂ ಸಿಸ್ಟಮ್ ಇರುತ್ತೆ, ಎಲ್ಲರಿಗೂ ಊಟ ಸಿಗುತ್ತೆ, ಎಲ್ಲರೂ ತುಂಬ ನೀಟಾಗಿ ಊಟ ಬಡಿಸ್ತಾರೆ. ಆಮೇಲೆ ಇಲ್ಲೇನು ಯಾವುದೇ ರೀತಿ ದುಡ್ಡು ಕಾಸು ಏನು ತಗೊಳ್ಳೋದಿಲ್ಲ. ಅಂದರೆ ನೀವೇನಾದ್ರೂ